ನಮಸ್ತೆ ಗೆಳೆಯರೆ. ಆಗುಂಬೆ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ? ಆಗುಂಬೆ ಬಗ್ಗೆ ನಿಮಗೆ ಗೊತ್ತಿಲ್ಲದಿರುವಂತಹ ಒಂದು ಕುತೂಹಲ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಆಗುಂಬೆಯು ಭಾರತದ ಕರ್ನಾಟಕ ರಾಜ್ಯದಲ್ಲಿರುವಂತಹ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿ ಒಂದು ಪಶ್ಚಿಮ ಘಟ್ಟಗಳ ಪರ್ವತ ಶ್ರೇಣಿಯ ದಟ್ಟವಾದ ಅರಣ್ಯದ ಮಲೆನಾಡು ಪ್ರದೇಶದಲ್ಲಿ ನೆಲೆಸಿದೆ. ಇಲ್ಲಿ ಅತಿ ಹೆಚ್ಚು ಅಂದರೆ ಭಾರತದಲ್ಲೇ 2ನೇ ಸ್ಥಾನ ಹೊಂದಿರುವ ಅತ್ಯಂತ ಮಳೆ ಬೀಳುವ ಸ್ಥಳಗಳಲ್ಲಿ ಆಗುಂಬೆ ಕೂಡ ಒಂದಾಗಿದೆ. ಅದಕ್ಕೆ ಅದನ್ನು ದಕ್ಷಿಣ ಭಾರತದ ಚಿರಮುಂಜಿ ಎಂದು ಕೂಡ ಕರೀತಾರೆ. ಆಗುಂಬೆಯು ಆಗಿನ ಮೈಸೂರು ರಾಜ್ಯಕ್ಕೆ ಸೇರಿತು ಮತ್ತು ಬ್ರಿಟಿಷ್ ಮುಂಬೈ ಮದ್ರಾಸ್ ಪ್ರಾಂತ್ಯಕ್ಕೆ ಸೇರಿದ ಮಂಗಳೂರು ನಡುವಿನ ಒಂದು ಕೊಂಡಿಯಾಗಿ ಕೆಲಸ ಮಾಡ್ತಾಯಿತ್ತು. ಆಗಿನ ಕಾಲದಲ್ಲಿ ಮಂಗಳೂರಿಂದ ಮುಂಬೈ ಹೋಗುವವರು ಆಗುಂಬೆ ಮಾರ್ಗವಾಗಿ ಹೋಗ್ತಾಯಿದ್ರು. ಪ್ರಯಾಣಿಕರು ಆಗಿನ ಕಾಲದಲ್ಲಿ ಬಸ್ಸಿನ ವ್ಯವಸ್ಥೆ ಇಲ್ಲದಿರೋ ಕಾರಣ ಪ್ರಯಾಣಿಕರು ತಮ್ಮ ಎತ್ತಿನ ಗಾಡಿಗಳಲ್ಲಿ ಇಲ್ಲಿ ರಾತ್ರಿ ಬಂದು ಒಂದು ದಿನ ರಾತ್ರಿ ತಂಗಿ ಮುಂಬೈ ಅಥವಾ ಮಂಗಳೂರಿಗೆ ಇಲ್ಲಿಂದ ಪ್ರಯಾಣ ಮುಂದುವರಿಸಿದರು. ನಂತರ ದಿವಾನ್ PN ಕೃಷ್ಣಮೂರ್ತಿಯವರು ಒಂದು ದೊಡ್ಡ ಪ್ರಯಾಣಿಕರ ತಂಗುದಾಣವನ್ನು ಸ್ಥಾಪಿಸಿದರು 1906ರಲ್ಲಿ. ಪ್ರಯಾಣಿಕರಿಗೆ ಉಚಿತ ಊಟ ವಸತಿಗಳನ್ನು ಕೂಡ ಒದಗಿಸ್ತಿದ್ರಂತೆ. ಕಲ್ಲುಗಾರಿಗಳಿಂದ ನಿರ್ಮಿಸಿದ ಆ ಒಂದು ತಂಗುದಾಣ ಇಂದು ಚಾವಣಿಯನ್ನು ಕಳೆದುಕೊಂಡು ಶಿಥಿಲವಾಗಿ ನಿಂತಿದೆ. ನಂತರ ದಿನಗಳಲ್ಲಿ ಕಲ್ಲಿದ್ದಲಿಂದ ಓಡುವ 7 ಆಸನಗಳ ಮೋಟಾರ್ ವಾಹನಗಳು ಕೂಡ ಚಾಲ್ತಿ ಬಂದವು. ಜನರು ಈ ಒಂದು ಮೋಟಾರ್ ವಾಹನಗಳ ಸಹಾಯದಿಂದ ಸೋಮೇಶ್ವರ ಆಗುಂಬೆ ನಡುವೆ ಪ್ರಯಾಣ ಮುಂದುವರಿಸಿದರು. ನಂತರ ದಿನಗಳಲ್ಲಿ 14 ತೀಕ್ಷ್ಣ ತಿರುಗಳನ್ನು ಹೊಂದಿದ ಒಂದು ಘಾಟಿಯನ್ನು ಕೂಡ ನಿರ್ಮಿಸಿದರು. ಆಗುಂಬೆ ಮತ್ತು ಸೋಮೇಶ್ವರದ ಮಧ್ಯೆ ಬಾಡಿಗೆ ಕಾರ್ ಉದ್ಯಮ ಕೂಡ ಪ್ರಾರಂಭ ಆಯಿತು. ಇಲ್ಲಿ ರೈಲ್ವೆ ಹಳಿಗಳ ಕೆಳಗೆ ಬಳಸುವಂಥ ಮರದ ಭರಾಟೆಗಳು ಕೂಡ ಆಗುಂಬೆ ಘಾಟ್ಗಳಿಂದಲೇ ಹೋಗ್ತಿದ್ದಂತೆ. ಅದು ಒಂದು ದೊಡ್ಡ ಉದ್ಯಮವಾಗಿ ಬೆಳೀತಿದ್ದಂಗೆ ಕಣ್ಬಿಟ್ಟು ಸರ್ಕಾರ ಅದನ್ನು ಕೂಡ ಮಟ್ಟ ಹಾಕಿತ್ತು. ತದನಂತರ ಮಿನಿ ಬಸ್ಗಳು ಪ್ರಾರಂಭಿಸಿದರು. ಮಿನಿ ಬಸ್ಗಳು ಪ್ರಾರಂಭ ಆದ ನಂತರ ಟ್ಯಾಕ್ಸಿ ಉದ್ಯಮ ಏನಿತ್ತು ಅದು ಕಂಪ್ಲೀಟಾಗಿ ನೆಲಕಸ್ಕೊಂಡಿತ್ತು. ಇನ್ನು ಆಗುಂಬೆಯ ಪೌರಾಣಿಕ ಕಥೆ ಏನಂದರೆ, ಆಗುಂಬೆ ಜಮದಗ್ನಿ ರೇಣುಕಾದೇವಿಯರ ಮಗನಾದ ಪರಶುರಾಮನ ಊರು ಎಂಬ ನಂಬಿಕೆ ಕೂಡ ಇದೆ. ಪರಶುರಾಮನು ತನ್ನ ತಂದೆಯ ಮರಣಕ್ಕೆ ಕಾರಣವಾದ ಕರ್ತ ವೀರಾರ್ಜುನನ್ನು ಈಶ್ವರದತ್ತವಾದ ತನ್ನ ಪರಶುವಿಗೆ ಬಲಿ ಕೊಟ್ಟು 21 ಬಾರಿ ಭೂಪ್ರದಕ್ಷಿಣೆ ಮಾಡಿ ಕ್ಷತ್ರಿಯ ಕುಲವನ್ನೇ ನಿರ್ಮೂಲ ಮಾಡಿದನಂತೆ. ಈ ಕ್ಷತ್ರಿಯ ಹತ್ಯೆ ಪಾಪವನ್ನು ಕಳೆದುಕೊಳ್ಳಲು ಅಶ್ವಮೇಧ ಯಾಗವನ್ನು ಮಾಡಿ ಆತ ತನ್ನ ಸಮಸ್ತ ಭೂಮಿಯನ್ನು ಕಶ್ಯಪ ಋಷಿಗೆ ದಾರಿ ಎಂದು ದಾನ ಕೊಟ್ಟನಂತೆ. ಆಗ ಪರಶುರಾಮನಿಗೆ ಇರಲು ಸ್ಥಳವಿಲ್ಲದೆ ಆಗುಂಬೆಯ ಸಹ್ಯಾದ್ರಿ ಶಿಖರದಲ್ಲಿ ನಿಂತು ಎದುರುಗಡೆಯ ಸಮುದ್ರಕ್ಕೆ ಈ ಪರಶು ಹೋದಷ್ಟು ದೂರ ತನಗೆ ಸ್ಥಳ ಕೊಡು ಎಂದು ಪ್ರಾರ್ಥಿಸಿ ತನ್ನ ಕೊಡೆಯನ್ನು ಎಸೆದನಂತೆ. ಸಮುದ್ರ ಸಹ್ಯಾದ್ರಿಯಿಂದ ಹಿಂದಕ್ಕೆ ಉರುಳಿ ಅಂದಿನಿಂದ ಈ ಭಾಗದ ಪಶ್ಚಿಮ ಕರಾವಳಿಯನ್ನು ಪರಶುರಾಮ ಕ್ಷೇತ್ರವೆಂದು ಈಗ ಪೌರಾಣಿಕವಾಗಿ ಹೇಳಲಾಗುತ್ತದೆ. ಇದಿಷ್ಟು ನನಗೆ ತಿಳಿದ ಒಂದು ಆಗುಂಬೆಯ ಐತಿಹಾಸಿಕ ಘಟನೆಗಳು. ಇದಕ್ಕಿಂತ ಹೆಚ್ಚು ಮಾಹಿತಿ ನಿಮಗೇನಾದರೂ ಗೊತ್ತಲ್ಲಿ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.